ವರ್ಕ್ನ ಬ್ಯಾಕ್ ಪಾರ್ಟ್ ಬ್ಲೌಸ್ದು ನೆಕ್ಕನ್ನು ಕಟ್ ಮಾಡೋಣ ಇವತ್ತು. ಹಾಯ್ ನಮಸ್ತೆ, ವೆಲ್ಕಮ್ ಟು ವಸುಮಹಿ ಕ್ರಿಯೇಷನ್. ಇವಾಗ ಸೆಂಟ್ರಲ್ ಏನು ನೀಟಾಗಿ ಲೈನನ್ನು ಹಾಕಿರ್ತೀವಲ್ಲ, ಅಲ್ಲಿ ಈ ರೀತಿ ಮಾರ್ಕನ್ನು ಹಾಕೋಬೇಕು. ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಈ ರೀತಿ ಮಾರ್ಕನ್ನು ಹಾಕೋಬಿಟ್ಟು, ಲೈನಿಂಗ್ ಕ್ಲಾತಲ್ಲೂ ಆಲ್ರೆಡಿ ನಾವು ಲೈನನ್ನು ಹಾಕಿದ್ದೀವಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋನ ನೋಡಿ, ಅರ್ಥ ಆಗುತ್ತೆ. ನಾನು ಒಂದೇ ವಿಡಿಯೋದಲ್ಲಿ ಲೆಂತ್ ಜಾಸ್ತಿ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಶಾರ್ಟ್ ವಿಡಿಯೋಗಳನ್ನ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಲೈನನ್ನು ಹಾಕ್ಕೊಂಡಿರ್ತೀವಲ್ಲ ಲೈನಿಂಗ್ ಕ್ಲಾತ್ಗೆ, ಅದನ್ನು ಈ ರೀತಿ ಸೆಂಟ್ರಲ್ಲಿ ಇಟ್ಕೋಬೇಕು. ಇವಾಗ ವರ್ಕ್ ಕ್ಲಾತ್ಗೂ ಹಾಕ್ಕೊಂಡಿದ್ದೀನಿ, ಲೈನಿಂಗ್ ಕ್ಲಾತ್ಗೂ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲೂ ಡಿಫ್ರೆನ್ಸ್ ಬರದೇ ಇರೋ ಥರ ಸೆಂಟ್ರಲ್ಲೇ ಲೈನನ್ನು ಹಾಕ್ಕೊತಾ ಹೋಗಿ. ಅಕಸ್ಮಾತ್ ನಿಮ್ಗೆ ಜಾರುತ್ತೆ ಅನ್ನೋಂಗಿದ್ರೆ ಗುಂಡ್ಪಿನನ್ನು ಹಾಕ್ಕೊಳ್ಳಿ, ಇನ್ನೂ ಈಸಿಯಾಗಿ ಬರುತ್ತೆ. ಈ ರೀತಿ ಲೈನ್ ಹಾಕ್ಕೊಂಡ್ಮೇಲೆ ಇದು ಸುಮ್ಮನೆ ಡಮ್ಮಿ ಸ್ಟಿಚ್ ಅಷ್ಟೇ, ಆಮೇಲೆ ಮತ್ತೆ ಬಿಚ್ಚಿ ಹಾಕಬೇಕು. ಸೊ ಈಗ ನೋಡಿ ಗುಂಡ್ಪಿನ ಹಾಕ್ತಾಯಿದ್ದೀನಿ. ಹಾಕೋಬಿಟ್ಟು ಇವಾಗ ಇದನ್ನು ಈ ರೀತಿ ಉಲ್ಟಾ ಮಾಡಿ, ಮೇನ್ ಕ್ಲಾತ್ ಮೇಲೆ ನಾವು ಲೈನಿಂಗ್ ಇಟ್ಟಿರೋದು ಅಬ್ಸರ್ವ್ ಮಾಡಿದಿರೋ ಇಲ್ಲೋ, ಇನ್ನೊಂದು ಸಾರಿ ಬ್ಯಾಕ್ ಹೋಗಿ ನೋಡಿ. ಮೇನ್ ಕ್ಲಾತನ್ನು ಸೀದಾ ಮಾಡಿಬಿಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಬಿಟ್ಟು ಒಂದು ಡಮ್ಮಿ ಸ್ಟಿಚ್ಚನ್ನು ಹಾಕಿರೋದು. ಇವಾಗ ಈ ರೀತಿ ರಿವರ್ಸ್ ಮಾಡಿಕೊಂಡಾಗ ವರ್ಕ್ ಆಗಿರೋವಂಥದ್ದು ಡಿಸೈನು ರಿವರ್ಸ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ರೀತಿ ನಿಧಾನಕ್ಕೆ ಎಡ್ಜಲ್ಲೇ ಸ್ಟಿಚ್ ಮಾಡ್ಕೊತಾ ಹೋಗಿ. ತುಂಬ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ, ತುಂಬ ವರ್ಕ್ ಮೇಲೂ ಹೋಗಬೇಡಿ, ಆವಾಗ ನೆಕ್ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಈ ರೀತಿ ಎಡ್ಜಲ್ಲೇ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೊತಾ ಹೋಗಿ. ಇಲ್ಲಿ ಸ್ವಲ್ಪ ಚಿಕ್ಕ ಸ್ಟಿಚ್ಚನ್ನು ಇಕ್ಕಿ, ದೊಡ್ಡ ಸ್ಟಿಚ್ ಇಡಬೇಡಿ. ಸೆಂಟ್ರಲ್ ಲೈನ್ ಹಾಕೋವಾಗ ದೊಡ್ಡ ಸ್ಟಿಚ್ಚನ್ನು ಇಟ್ಟಿದ್ದು, ಇವಾಗ ವರ್ಕ್ಗೆ ಚಿಕ್ಕ ಸ್ಟಿಚ್ಚನ್ನು ಹಾಕ್ತಾ ಇರೋದು. ಈ ರೀತಿ ನಿಧಾನಕ್ಕೆ ಸ್ಲೋವಾಗಿ ಹಾಕ್ಕೊತ ಎಲ್ಲಿ ಶೇಪ್ ಬಂದಿರುತ್ತೋ ಅಲ್ಲಿ ಸೂಜಿನ ಕೆಳಗಿಳಿಸಿ, ಮತ್ತು ಈ ರೀತಿ ಟರ್ನ್ ಮಾಡ್ಕೊಬಿಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊತ ಎಂಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಥ್ರೆಡ್ನೆಲ್ಲ ಕಟ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಅರ್ಧ ಇಂಚಷ್ಟು ಬಿಟ್ಬಿಟ್ಟು ಸುತ್ತೂ ಕಟ್ ಮಾಡ್ಕೋಬೇಕು ಮೊದಲು. ನೋಡಿ ಇವಾಗ ಸ್ಟಿಚ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ, ಒಳಗಡೆ ಎಲ್ಲಾದರೂ ಕ್ಲಾತ್ ಸಿಕ್ಕೊಂಡಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಒಂದು ಅರ್ಧ ಇಂಚಷ್ಟು ಬಿಟ್ಬಿಟ್ಟು ಸುತ್ತು ಒಳಗಡೆ ಇರೋವಂಥ ಕ್ಲಾತ್ನೆಲ್ಲನೂ ಕಟ್ ಮಾಡ್ಕೋಬೇಕು. ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಸುತ್ತು, ಯಾಕಂದರೆ ವರ್ಕ್ ಅಲ್ವಾ, ತುಂಬ ದುಡ್ಡೆಲ್ಲ ಕೊಟ್ಬಿಟ್ಟು ಹಾಕ್ಸಿರ್ತೀವಿ, ತುಂಬ ಹುಷಾರಾಗಿ ಕಟ್ ಮಾಡಬೇಕು. ಲೈನಿಂಗ್ ಆದರೆ ಕಟ್ಟಾದರೆ ಬೇರೆ ಬೇಕಾದ್ರೆ ಹಾಕ್ಕೋಬೋದು. ವರ್ಕ್ ಬ್ಲೌಸ್ ಕಟ್ಟಾದರೆ ಸ್ಯಾರಿನೂ ವೇಸ್ಟ್ ಆಗುತ್ತೆ, ಬ್ಲೌಸು ವೇಸ್ಟ್ ಆಗುತ್ತೆ, ವರ್ಕು ವೇಸ್ಟ್ ಆಗುತ್ತೆ. ಸೊ ಹುಷಾರಾಗಿ ಮಾಡಿ ಈ ಕೆಲಸ ಮಾತ್ರ. ಸೊ ಈ ರೀತಿ ನಿಧಾನಕ್ಕೆ ಅಲ್ಲಲ್ಲಿ ನಾಚನ್ನು ಹಾಕ್ಕೊಂಡು, ಈ ನಾಚು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಟರ್ನ್ ಆಗುತ್ತೆ ಕ್ಲಾತು. ಸೊ ಈ ರೀತಿ ಕರ್ವ್ ಇರೋ ಹತ್ರ ಚೆನ್ನಾಗಿ ನಾಚು ಹಾಕ್ಕೊಳ್ಳಿ, ಮತ್ತು ತುಂಬ ಎಡ್ಜಿಗೆ ಹೋಗಬೇಡಿ, ಒಂದು ಸ್ವಲ್ಪ ಬಿಟ್ಟು ಹಾಕ್ಕೊಳ್ಳಿ. ಏನು ಡಮ್ಮಿ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ಬಿಚ್ಕೋಬೇಕು. ಈ ರೀತಿ ಬಿಚ್ಕೊಂಡಾದಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಟರ್ನ್ ಮಾಡ್ಕೊತ ಫುಲ್ ನೆಕ್ ಪೂರ್ತಿನೂ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡೋವಾಗ ನೋಡಿ ಕ್ಲಾತ್ ಈ ರೀತಿ ಒಳಗೆ ಎಳ್ಕೊಳ್ಳಿ. ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಅದು ಎಳ್ಕೊಂಡ್ರೆ ನೀಟಾಗಿ ವರ್ಕು ಸ್ಟಿಫಾಗಿ ಕುತ್ಕೊಬಿಡುತ್ತೆ, ಕ್ಲಾತ್ ಎಲ್ಲಿಯೂ ಮೇಲೆ ಕಾಣೋದಿಲ್ಲ. ಈ ರೀತಿ ಎಳ್ಕೊಂಡು ಸ್ಟಿಚ್ ಮಾಡಬೇಕು ವರ್ಕ್ ಬ್ಲೌಸನ್ನು. ಇವಾಗ ಮೇಲ್ಗಡೆ ಸ್ಟಿಚ್ ಮಾಡ್ಕೊತಾ ಬರಬೇಕು. ಎಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಪಿಂಕ್ ಥ್ರೆಡ್ ಬಂದುಬಿಟ್ಟು ಕಾಣದೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಮೇಲ್ಗಡೆ ಒಂದು ಸ್ಟಿಚ್ ಮಾಡೋದ್ರಿಂದ ನೆಕ್ಕು ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ನಿಧಾನಕ್ಕೆ ನೋಡ್ಕೊತ ಒಳಗಡೆ ಇರೋವಂಥ ಲೈನಿಂಗ್ನ ಎಳ್ಕೋಬೇಕು. ಎಲ್ಲಾದರೂ ಲೈನಿಂಗ್ ಲೂಸ್ ಇದ್ದರೆ ಆಚೆಗಡೆ ಕಾಣಿಸುತ್ತೆ. ನಿಧಾನಕ್ಕೆ ನೋಡಿ ಈ ರೀತಿ ನೋಡಿ ಎಳ್ಕೊತಾ ಇದ್ದೀನಿ. ಆ ಥರ ಎಳ್ಕೊತ ಕ್ಲಾತ್ ಎಲ್ಲಾದರೂ ಆಚೆ ಇದ್ದರೆ ನಿಧಾನಕ್ಕೆ ಎಳ್ಕೊಂಡು ಪಾಯಿಂಟ್ ಇರೋ ಹತ್ರ ಸೂಜಿನ ನಿಲ್ಲಿಸ್ಬಿಟ್ಟು ನೋಡಿ ಇವಾಗ ಕ್ಲಾತ್ ಈ ಥರ ಎಳ್ಕೊತಾ ಇದ್ದೀನಲ್ಲ, ಆ ರೀತಿ ಎಳ್ಕೋಬೇಕು. ನೀಟಾಗಿ ಎಳ್ಕೊಂಡು ಸ್ಟಿಚ್ ಎಲ್ಲ ಮಾಡಿದ್ದಾದಮೇಲೆ ಸುತ್ತು ಔಟ್ಲೈನ್ ಲೈನಿಂಗ್ ಏನಿದೆಯಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕಿಬಿಟ್ಟು ಮಿಕ್ಕಿದ ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ ಕಟ್ ಮಾಡಿ ಹಾಕಬೇಕು. ಔಟ್ಸೈಡಲ್ಲಿ ಲೈನಿಂಗಿಗೆಲ್ಲ ಸ್ಟಿಚ್ ಹಾಕಿಬಿಟ್ಟು ಸುತ್ತು ಇರೋವಂಥ ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ ಈ ರೀತಿ ಕಟ್ ಮಾಡಿ ಹಾಕಬೇಕು.
ಎಕ್ಸ್ಟ್ರಾ ಎಲ್ಲೂ ಬಿಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊಬಿಡಿ ಎಕ್ಸಸ್ ಇರೋವಂಥ ಕ್ಲಾತ್ ಎಲ್ಲನೂ. ಆಮೇಲೆ ಎಲ್ಲೆಲ್ಲಿ ನಾಚಿದೆಯೋ ಅಲ್ಲೆಲ್ಲ ನಾಚನ್ನು ಹಾಕ್ಕೊಳ್ಳಿ. ಇದಾದಮೇಲೆ ಕೆಳಗಡೆ ಬಾಟಮಲ್ಲಿ ಪೈಪಿಂಗ್ ಮಾಡಬೇಕು. ನೀಟಾಗಿ ಫಿನಿಶಿಂಗಾಗಿ ಚೆನ್ನಾಗಿ ಕಾಣುತ್ತೆ. ಎಲ್ಲ ಈಕ್ವಲಾಗಿ ಲೆವೆಲಾಗಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಶೋಲ್ಡ್ರು ಪ್ರತಿಯೊಂದೂ ಪಾಯಿಂಟ್ ಟು ಪಾಯಿಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಸೊಂಟದ ಬ್ಯಾಕ್ ಸೈಡ್ದೇನಿದೆಯಲ್ಲ ಅದ್ರ ಅಗಲ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಅಗಲ ಬಂದುಬಿಟ್ಟು 20 ಇಂಚಿದೆ. ಎಕ್ಸ್ಟ್ರಾ ಲೈನಿಂಗ್ ಕ್ಲಾತನ್ನು ತೊಗೊಂಡು 1.5 ಇಂಚಷ್ಟು ಕಟ್ ಮಾಡ್ಕೋಬೇಕು. 1.5 ಇಂಚಷ್ಟು ಅಗಲನ ಕಟ್ ಮಾಡ್ಕೋಬೇಕು. 20 ಇಂಚಷ್ಟು ಉದ್ದ ಕ್ಲಾತ್ನ ಬ್ಯಾಕ್ ಸೈಡ್ ಪಟ್ಟಿ ಹಾಕೋದಕ್ಕೆ, ಕೆಳಗಡೆ ಬ್ಯಾಕ್ ಲೆಂತ್ಗೆ ಕೆಳಗಡೆ ಪಟ್ಟಿ ಹಾಕೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ಗೆ. ಸೊ ಈ ರೀತಿ ಲೆಂತನ್ನು ನೋಡಿಕೊಂಡು ಕ್ಲಾತ್ ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಒಂದು ಸೈಡ್ ಮಾತ್ರ ಎಡ್ಜಲ್ಲಿ ಈ ಥರ ಇಟ್ಕೊಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಥ್ರೆಡ್ ಪೈಪಿಂಗ್ ವಿಡಿಯೋ ಬೇಕಿದ್ದರೆ ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಬಿಟ್ಟು ಈಗ ಇದನ್ನು ನೋಡಿ ಮೇನ್ ಕ್ಲಾತ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ನಾವು ಥ್ರೆಡ್ ಪೈಪಿಂಗ್ ಮಾಡಿರೋದನ್ನು ರಿವರ್ಸ್ ಇಟ್ಕೋಬೇಕು. ಈ ರೀತಿ ರಿವರ್ಸ್ ಹಾಕೋಬಿಟ್ಟು ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಥ್ರೆಡ್ ಪೈಪಿಂಗು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತಾ ಬರಬೇಕು. ಈ ರೀತಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಇವಾಗ ಇನ್ನೊಂದು ಫೋಲ್ಡ್ ಮಾಡಬೇಕು. ಆ ಸೈಡಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೇಲ್ಗಡೆ ಈ ರೀತಿ ಎಲ್ಲ ಸ್ಟಿಚ್ ಆದಮೇಲೆ ಎಕ್ಸಸ್ ಇರೋವಂಥ ಕ್ಲಾತ್ನೆಲ್ಲನೂ ಕಟ್ ಮಾಡಬೇಕು ಒಳಗಡೆ. ಇವಾಗ ನೋಡಿ ಎಕ್ಸ್ಟ್ರಾ ಏನು ಕಾಣಿಸ್ತಾ ಇದ್ದಿಲ್ಲ, ಆ ಸ್ಟಿಚ್ ಬಿಟ್ಟು ಎಕ್ಸ್ಟ್ರಾ ಇರೋವಂಥ ಕ್ಲಾತ್ನೆಲ್ಲನೂ ಕಟ್ ಮಾಡಿಬಿಡಬೇಕು. ವೇಸ್ಟ್ ಕ್ಲಾತ್ ಇದೆಲ್ಲ ಕಟ್ ಆದಮೇಲೆ ಇವಾಗ ಇನ್ನೊಂದು ಫೋಲ್ಡ್ ಮಾಡಿದಾಗ ಪೈಪಿಂಗ್ ನೀಟಾಗಿ ಆಚೆ ಕಡೆ ಕಾಣಿಸುತ್ತೆ. ಈ ರೀತಿ ಸ್ಟಿಚ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೆಮ್ಮಿಂಗ್ ಆದರೂ ಮಾಡಿ. ನಾನು ಆ್ಯಕ್ಚುಲಿ ಸ್ಟಿಚ್ಚೇ ಮಾಡೋದು, ಹೆಮ್ಮಿಂಗ್ ಮಾಡಲ್ಲ. ನಿಮ್ಮ ಇಂಟ್ರೆಸ್ಟ್, ನಿಮಗೆ ಸ್ಟಿಚ್ ಮಾಡಬೇಕು ಅಂದರೆ ಸ್ಟಿಚ್ ಮಾಡಿ, ಇಲ್ಲಾಂದರೆ ಹೆಮ್ಮಿಂಗ್ ಮಾಡಬೇಕು ಅಂದರೆ ಹೆಮ್ಮಿಂಗ್ ಮಾಡ್ಕೊಳ್ಳಿ. ಸೊ ಈ ರೀತಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಿನಿಶಿಂಗ್. ಬೋಟಿಕೋರು ಅಷ್ಟೇ, ಈ ರೀತಿ ಚಿಕ್ಕದನ್ನೆಲ್ಲ ನೀಟಾಗಿ ಫಿನಿಶಿಂಗ್ ಕೊಡ್ತಾರೆ, ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಹಿಂದ್ಗಡೆ ಡಾಟ್ ಪಾಯಿಂಟ್ಸನ್ನು 1.5 ಇಂಚ್ ಏನು ಸ್ಟಿಚಿಗೆ ಬಿಟ್ಟಿದ್ವಲ್ಲ ಅದನ್ನು ಬಿಟ್ಬಿಟ್ಟು ಸೆಂಟ್ರ್ ತೊಗೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದ್ರ ಸೆಂಟ್ರಲ್ಲಿ ತೊಗೊಂಡಾಗ ಬ್ಯಾಕ್ ಸೈಡ್ ಇರುವಂಥ ಡಾಟ್ ಪಾಯಿಂಟ್ ಸಿಗುತ್ತೆ. ಇಲ್ಲಿ 2.5 ಇಟ್ಕೊತಾ ಇದ್ದೀನಿ. ಡೀಪ್ ಎಷ್ಟಿರುತ್ತೋ ಅದಕ್ಕಿಂತ ಕೆಳಗಿರಬೇಕು, ಇಲ್ಲ ಅದರಷ್ಟಾದರೂ ಇರಬೇಕು. ಅದಕ್ಕಿಂತ ಮೇಲ್ಗಡೆ ಸ್ಟಿಚ್ ಮಾಡಬೇಡಿ. ಬ್ಯಾಕ್ ಡೀಪ್ ಏನಿರುತ್ತಲ್ವ ಅದಕ್ಕಿಂತ ಕೆಳಗಡೆನೇ ಇರಬೇಕು ಡಾಟ್ ಪಾಯಿಂಟನ್ನು. ಸೊ ಈ ರೀತಿ ಮಾರ್ಕ್ ಹಾಕೋಬಿಟ್ಟು 2 ಡಾಟ್ ಪಾಯಿಂಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಈ ರೀತಿ ಮಾಡಿಕೊಂಡು ಇವಾಗ ಇನ್ನೊಂದು ಡಾಟ್ ಪಾಯಿಂಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಮೇಲಕ್ಕೆ ಹೋಗಬೇಡಿ, ಡೀಪ್ಗಿಂತ ಕೆಳಕ್ಕೆ ಇರಲಿ ಡಾಟ್, ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಅದು. ಸೊ ಈ ರೀತಿ ಸ್ಟಿಚ್ ಆದಮೇಲೆ ನೋಡಿ ಕ್ಲೀನಾಗಿ ನೋಡಿ ಡೀಪ್ಗಿಂತ ಕೆಳಗಡೆನೇ ಇರಬೇಕು. ಸೊ ಇವಾಗ ಬ್ಯಾಕ್ ಡಿಸೈನ್ ವರ್ಕ್ ಆಗಿರೋವಂಥದ್ದು ರೆಡಿಯಾಗಿದೆ. ನೆಕ್ ಈಸಿಯಾಗಿ ಸ್ಟಿಚ್ ಮಾಡಿಬಿಡ್ಬೋದು. ಫ್ರಂಟ್ ನೆಕ್ ಸ್ಟಿಚ್ ಮಾಡೋವಾಗ ತುಂಬ ಕಷ್ಟ ಆಗುತ್ತೆ ಬಿಗ್ನರ್ಸ್ಗೆ. ಸೊ ಈಸಿಯಾಗಿ ಯಾವ ರೀತಿ ಫ್ರಂಟ್ ನೆಕ್ನ ಸ್ಟಿಚ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.